ಚನ್ನಪಟ್ಟಣ ಉಪಚುನಾವಣೆಗೆ ಭಾರಿ ಕಸರತ್ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಡಿಕೆ ಸುರೇಶ್ ಕಣಕ್ಕಿಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಮಾಜಿ ಸಂಸದನ ಮನವೊಲಿಕೆಗೆ ಕಾಂಗ್ರೆಸ್ನಲ್ಲಿ ಶತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಡಿಕೆ ಸುರೇಶ್ ಒಪ್ಪದೇ ಇದ್ರೆ ಸಿಪಿ ಯೋಗೇಶ್ವರ್ ಪುತ್ರಿಯನ್ನೇ ಕಣಕ್ಕಿಳಿಸುವಂತ ತೀರ್ಮಾನವನ್ನ ಕೂಡ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆ ತರದೊಂದು ಮಾತುಕತೆ ನಡೀತಾ ಇದೆ. ಈಗಾಗಲೇ ಕೈ ಬಾಗಿಲು ಬಡಿತಾ ಇದ್ದಾರೆ ನಿಶಾ ಯೋಗೇಶ್ವರ್. ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದ್ರೆ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇಲ್ಲಾದ್ರೂ ಅವಕಾಶ ಸಿಗುತ್ತೆ ಅಂತ ಅವರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ತಂದೆ ಮಗಳನ್ನ ದೂರ ಮಾಡುವುದು ಸರಿ ಅಲ್ಲ, ಹಾಗಾಗಿ ಸಮಯ ಬಂದಾಗ ನೋಡೋಣ ಅಂತ ಈ ಹಿಂದೆ ಡಿಕೆಶಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದೀಗ ತಂದೆಯ ವಿರುದ್ಧವೇ ಪುತ್ರಿಯನ್ನ ಅಖಾಡಕ್ಕೆ ಇಳಿಸ್ತಾರಾ ಅನ್ನೋದೊಂದು ಪ್ರಶ್ನೆ. ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತ ಚನ್ನಪಟ್ಟಣ ಕ್ಷೇತ್ರ ಡಿಕೆ ಸುರೇಶ್ ಅವರನ್ನ ನಿಲ್ಲಿಸಬೇಕು ಅನ್ನೋದು ಕಾಂಗ್ರೆಸ್ನ ಆಸೆ. ಬಟ್ ಡಿಕೆ ಸುರೇಶ್ ಅವರು ಈಗ ತಾನೇ ಸೋತಿದ್ದೀನಿ ಕಣ್ರಪ್ಪ, ಬೇಡ ನಾನು ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಸುಧಾರಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಯಾವ ತರ ಮನವೊಲಿಕೆಯನ್ನ ಮಾಡ್ತಾರೆ ಅಂತ. ಯಾಕಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು ಡಿಕೆ ಸುರೇಶ್. ನಾನು ನಿಂತ್ಕೊಳ್ಳಲ್ಲ, ಸಾಕು ರಾಜಕಾರಣ ಸಾಕು ಅಂತ ಅನ್ಸ್ಬಿಟ್ಟಿದೆ ಅಂತ. ಆದ್ರೂ ಒತ್ತಾಯ ಆಗಿದ್ರಿಂದ ನಿಂತಿದ್ರು. ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲ ನಾನು ನಿಂತ್ಕೊಳ್ಳಲ್ಲ ಅಂತ. ಆದ್ರೂ ಕಾಂಗ್ರೆಸ್ನಿಂದ ಪ್ರಯತ್ನ ಪಡ್ಲಾಗ್ತಾ ಇದೆ, ಇಲ್ಲ ನೀವೇ ನಿಂತ್ಕೊಳ್ಬೇಕು ಅಂತ. ಅಕಸ್ಮಾತ್ ಡಿಕೆ ಸುರೇಶ್ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ರು ಒಪ್ಪಲೇ ಇಲ್ಲ ಅಂತ ಹೇಳಿದಾಗ ಆಗ ಬೆಟರ್ ಆಪ್ಷನ್ ಅನ್ನ ನೋಡೋಣ ಅನ್ನುವಂತ ತೀರ್ಮಾನದಲ್ಲಿ ಇದ್ದಾರೆ. ಈಗಾಗಲೇ ನಿಶಾ ಯೋಗೇಶ್ವರ್ ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಯೋಗೇಶ್ವರ್ ಅವರ ಪುತ್ರಿ ನಿಶಾ ನಾನೇ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಡಿಕೆ ಸುರೇಶ್ ನಿಂತ್ಕೊಂಡ್ಲಿಲ್ಲ ಅಂತಂದ್ರೆ ನಿಶಾ ಅವರನ್ನೇ ನಿಲ್ಲಿಸುವಂತ ಸಾಧ್ಯತೆ ಇದೆ. ಆ ಒಂದು ಮಾತುಕತೆ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ಲಾನ್ಗಳು ನಡೀತಾ ಇದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.